ಕೇರಳ ಮತ್ತು ಕರ್ನಾಟಕದ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದ್ದ ಕೋಗಿಲು ಲೇಔಟ್ ತೆರವು ಕಾರ್ಯಾಚರಣೆ ಇದೀಗ ರೋಚಕ ತಿರುವು ಪಡ್ಕೊಂಡಿದೆ. ಒತ್ತುವರಿ ಮಾಡಲು ಕುಮ್ಮಕ್ಕು ಕೊಟ್ಟವರ ಮಧ್ಯೆ ಕೋಟಿ ಕೋಟಿ ವ್ಯವಹಾರ ಆಗಿರೋದು ಬಯಲಾಗಿದೆ. ಜೆಸಿಬಿಗಳು ಘರ್ಜಿಸಿದ್ವು, ಒತ್ತುವರಿದಾರರು ಕಿರುಚಾಡಿದ್ರು, ಕಣ್ಣೀರಿಟ್ಟಿದ್ರು, ಅಂಗಲಾಚಿದ್ರು. ರಾಜಕೀಯ ಜಟಾಪಟಿಯೂ ನಡೆದಿತ್ತು. ಆದ್ರೀಗ ಕೋಗಿಲು ಲೇಔಟ್ ಒತ್ತುವರಿ ಹಿಂದಿನ ಅಸಲಿಯತ್ತು ಬಯಲಾಗಿದೆ. ಕೋಗಿಲು ಲೇಔಟ್ ಒತ್ತುವರಿದಾರರ ಖಾತೆಗೆ ಲಕ್ಷ ಲಕ್ಷ ಹಣ, ಆರೋಪಿಗಳ ಖಾತೆಗೆ ಕೋಟಿ ಕೋಟಿ, ಪುನರ್ವಸತಿಯೇ ಅನುಮಾನ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವಿಗೆ ಕೇರಳದಿಂದ ಹಿಡಿದು ವೈರಿ ರಾಷ್ಟ್ರ ಪಾಕಿಸ್ತಾನದಲ್ಲೂ ವಿರೋಧ ವ್ಯಕ್ತವಾಗಿತ್ತು. ಈಗ ಪ್ರಕರಣದ ತನಿಖೆಯಲ್ಲಿ ಪೊಲೀಸರು ಅನೇಕ ಸತ್ಯ ಹೊರಗೆಳೆದಿದ್ದಾರೆ. ಅದರಲ್ಲೂ ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದವರಿಂದ 2 ಕೋಟಿಗೂ ಅಧಿಕ ಹಣ ಪಡೆದಿದ್ದಾರಂತೆ. ಆರೋಪಿಗಳಾದ ವಸೀಂ, ವಿಜಯ್ ಹಾಗೂ ರಾಬಿನ್ ಬ್ಯಾಂಕ್ ಖಾತೆಗೆ ಸಂತ್ರಸ್ತರ ಅಕೌಂಟ್ಗಳಿಂದ ಲಕ್ಷ ಲಕ್ಷ ಹಣ ಸಂದಾಯವಾಗಿರೋದು ಗೊತ್ತಾಗಿದೆ. ಹೀಗಾಗಿ ಒತ್ತುವರಿದಾರರಿಗೆ ಪುನರ್ವಸತಿ ನೀಡದಿರಲು ಚರ್ಚೆ ನಡೆಯುತ್ತಿದ್ದು ಕೆಲವರ ಕಂಗೆಡಿಸಿದೆ. ನಮಗೇನು ಹೇಳಿಲ್ಲ, ಎಲ್ಲಾರ್ಗೂ ಬಂದಿದೆ, ಮೆಸೇಜ್ ಬಂದಿದೆ, ಫೋನ್ ಬಂದಿದೆ ಅಂತಾರೆ. ಮೊನ್ನೆ ಈ ಸ್ಕೂಲ್ ಹತ್ರ ಮೀಟಿಂಗ್ ಐತಲ್ಲ, ಅಲ್ಲಿ ಹೋಗಿ ಕೇಳಿದ್ವಿ, ನಿಮ್ದು ಮೆಸೇಜ್ ಬಂದಿಲ್ಲ, ಯಾರಿಗೆ ಫೋನ್ ಬಂದೈತೋ ಅವ್ರು ಮಾತ್ರ ಬರಬೇಕು ಅಂತ ಹೇಳಿದ್ದಾರೆ. ಆರಂಭದಲ್ಲಿ ಬಡವರು ಎಂಬ ಮಾನವೀಯತೆ ಇತ್ತು. ಆದರೆ ಪೊಲೀಸ್ ತನಿಖೆಯಲ್ಲಿ ಕೋಟಿ ಕೋಟಿ ವ್ಯವಹಾರದ ಮಾಹಿತಿ ಹೊರಬಿದ್ದಿದೆ. ಇದೀಗ 26 ಜನರಿಗೆ ಪುನರ್ವಸತಿ ನೀಡಬೇಕೆಂದಿದ್ದ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರಂತೆ. ಮನೆ ಇಲ್ಲ, ಏನೂ ಇಲ್ಲ, ಕೆಲಸವೇ ಇಲ್ಲ. ಗಾಡಿಗೆ ಹೋಗ್ಬೇಕಾದ್ರೆ ಎಲ್ಲ ಟೆನ್ಷನ್ನು, ಇಲ್ಲ ಕೆಲ್ಸಕ್ಕೆ ಹೋದ್ರೆ ಎಲ್ಲ ಟೆನ್ಷನ್ನು. ಅಲ್ಲಿಗೆ ಬರೋಕ್ಕೆ ಆಗ್ತಾ ಇಲ್ಲ ಸರ್. ಎಲ್ಲ ಏನು ಜಿಮ್ಮಾರಾಮದ ಹಿಡ್ದು ಕೊಡ್ತೀನಿ ಅಂತ ಕುಡಿಲ್ಲ 1 ತಾರೀಕಿಗೆ. ಇವಾಗಲೇ ಒಂದು 5ನೇ ತಾರೀಕಿಂದ ಈ ತಿಂಗಳು ಆಗಿಲ್ಲ ಸರ್. ಒಂದ್ ಕಡೆ ರಾಜಕೀಯ ಕೆಸರೆರಚಾಟ, ಮತ್ತೊಂದ್ ಕಡೆ ಕೋಟಿ ಕೋಟಿ ವ್ಯವಹಾರದಿಂದಾಗಿ ಕೋಗಿಲು ನಿವಾಸಿಗಳನ್ನ ಗೊಂದಲಕ್ಕೆ ದೂಡಿದೆ. ಕಿರಣ್ ಸೂರ್ಯ, TV9, ಬೆಂಗಳೂರು.